ನಮ್ಮಲ್ಲಾಗಿರೋ ಈ ಬದಲಾವಣೆಗೆ ಏನಂತ ಕರಿಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಬದಲಾವಣೆಗೆ ಪ್ರೀತಿ ಅಂತ ಹೆಸರಿಡದೆ ಇನ್ನೇನು ಹೆಸರಿಡಬೇಕು ಭೂಮಿಕಾ? ಸುಮ್ಮನೆ ಹಾಗೆ ಯೋಚನೆ ಮಾಡಿದರೆ ಮನಸ್ಸಿಗೆ ಏನೇನೋ ಬಂದು ಹೋಗುತ್ತೆ. ಆ ಫೀಲಿಂಗ್ಸ್ಗೆ, ಆ ಇಮೋಷನ್ಸ್ಗೆ ಏನಂತ ಹೆಸರಿಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಲೈಫಲ್ಲಿ ಒಂದಷ್ಟು ಆಗೋಗ್ಬಿಟ್ಟಿದೆ. ಕರೆಕ್ಟಾಗಿ ಏನು ಅಂತಲೂ ಗೊತ್ತಾಗ್ತಿಲ್ಲ. ನಿಮಗೂ ಹಾಗೆ ಅನಿಸುತ್ತಾ? ಆಲ್ಮೋಸ್ಟ್ ಸೇಮ್ ಟು ಸೇಮ್, ಬಟ್ ಲಿಟಲ್ ಡಿಫ್ರೆಂಟ್. ಬನ್ನಿ ಹೊರಡೋಣ. ಹೇಳಿ. ಏನು ಹೇಳೋದು? ನೀವು ಹೇಳಿ, ಏನಾಗಿದೆ ನಿಮಗೆ? ಯಾಕೆ ನನ್ನ ಈ ಥರ ಅಯ್ಯೋ ಅನ್ನಿಸ್ತಾ ಇದ್ದೀರಾ? ಈ ಡಿಪ್ರೆಷನ್ ಅಂತ ಏನಾದರೂ ಸ್ಟಾರ್ಟ್ ಆಗಿಬಿಟ್ಟಿದೆಯಾ? ಏನಾಗಿದೆ ನಿಮಗೆ? ಹೇಳಿ ಏನಾಗಿದೆ ಅಂತ. ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಏನು ಆರಾಮಾಗಿದ್ದೀರಾ? ಹಾಗಂತ ನೀವು ಅಂದ್ಕೊಂಡಿದ್ದೀರಾ? ನೀವು ಆಡ್ತಾ ಇರೋದು ನೋಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ಸರಿ, ಫೋಟೋಶೂಟ್ ಜಾಗದಲ್ಲಿ ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನೀವು ಅಲ್ಲಿಗೆ ಬರಬೇಕು ಅಷ್ಟೇ. ಇಲ್ಲ, ಅದು ಮತ್ತೆ ಏನ್ರಿ ನಿಮ್ಮದು? ನೋಡಿ, ನನಗೆ ಪ್ರಾಜೆಕ್ಟ್ ವರ್ಕ್ ಇದೆ, ಸೊ ನಾನು ಬ್ಯುಸಿ ಇದ್ದೀನಿ. ಏನು ಪ್ರಾಜೆಕ್ಟ್ ವರ್ಕು? ಯಾಕೆ ಸುಮ್ಮನಾಗ್ಬಿಟ್ರಿ? ಹೇಳಿ, ಏನಂತ ಘನಂದಾರಿ ಪ್ರಾಜೆಕ್ಟು? ನನ್ನನ್ನು ಅವಾಯ್ಡ್ ಮಾಡೋವಷ್ಟು. ನೋಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಏನೇ ಮಾಡ್ತಿದ್ರು ನಮ್ಮಿಬ್ಬರು ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದೇನು ಅರ್ಥ ಮಾಡಿಸ್ಬೇಕೋ ಅದನ್ನು ಅಲ್ಲಿಗೆ ಬಂದು ಅರ್ಥ ಮಾಡಿಸಿ. ನಿಮ್ಮ ಜೊತೆ ಮಾತಾಡೋದು ತುಂಬ ಇದೆ ನನಗೆ. ನೋಡಿ, ನಾನು ಫ್ರೀ ಇದ್ದಾಗೆಲ್ಲ ಬಂದು ನಾನು ನಿಮ್ಮನ್ನ ಮೀಟ್ ಆಗ್ತಿರ್ಲಿಲ್ವಾ? ಈಗ ನನಗೆ ಕೆಲಸ ಇದೆ, ಸೊ ನಾನು ಹೇಗೆ ಬರಲಿ? ಓಕೆ, ನಿಮಗೆ ಕೆಲಸ ಇದೆ ಅಲ್ವಾ? ಆ ಕೆಲಸನ ಮುಗಿಸ್ಕೊಂಡೇ ಬನ್ನಿ. ನಾನು ಅಲ್ಲಿವರೆಗೂ ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಾನೆ ಇರ್ತೀನಿ. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಷ್ಟೇ. ಛೇ, ಈಗೇನು ಮಾಡಲಿ? ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರಲ್ವ? ಸಿಸ್ಟರ್, ನಿನಗೆ ಭೂಮಿಕನ ವಿರುದ್ಧ ಒಳ್ಳೆ ಸಾಕ್ಷಿನೇ ಸಿಕ್ಬಿಟ್ಟಿದೆ. ಒಡವೆ ನಿನಗೆ ಬಂಡವಾಳ, ಅದನ್ನ ಇಟ್ಕೊಂಡು ಏನು ಮಾಡ್ತೀಯ? ನನಗೆ ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ. ಸಿಸ್ಟರ್, ಏನು ಮಾಡ್ತೀಯ? ಯಾವುದೇ ಸಂಬಂಧ ಆಗಲಿ, ಅದು ನಿಂತಿರೋದೇ ನಂಬಿಕೆ ಮೇಲೆ. ಆ ನಂಬಿಕೆನ ಅಲ್ಲಾಡಿಸಿದ್ರೆ ಸಂಬಂಧ ಅನ್ನೋ ಬಿಲ್ಡಿಂಗ್ ಬಿದ್ದೋಗುತ್ತೆ. ಅಂದರೆ ಒಂದು ಭೂಕಂಪನೆ ಆಗುತ್ತೆ ಅನ್ನು. ಒಂಥರ ಹಾಗೆ ಅಂತ ಅನ್ಕೋಣ. ನಂಬಿಕೆ ಸುಳ್ಳಾದರೆ ಯಾರಿಗೇ ಆಗಲಿ ನಿಂತಿರೋ ನೆಲ ಕುಸ್ತೋಗುತ್ತೆ. ಅದೇ ಹೇಗೆ ಅಂತ? ವೆರಿ ಸಿಂಪಲ್ ಅಣ್ಣ. ಗೌತಮ್ ಭೂಮಿಕಾ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾನೆ. ಅವಳು ಯಾವ ತಪ್ಪು ಮಾಡಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಅವನ ನಂಬಿಕೆಗೆ ಹುಳಿ ಹಿಂಡ್ತೀನಿ. ಹಿಂಡು, ಹುಳಿ ಹಿಂಡು. ಅದು ಮೊಸರಾಗಿ, ತುಪ್ಪ ಆಗಿ, ಚೀಸ್ ಆಗಿ, ನಿನಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೋ. ಸಿಸ್ಟರ್, ಹುಳಿ ಹಿಂಡೋದು ಹಿಂಡ್ತೀಯ, ಸ್ವಲ್ಪ ಸ್ಟ್ರಾಂಗ್ ಆಗಿ ಹಿಂಡು. ಬೇಗ ಹೆಪ್ಪಾಗುತ್ತೆ, ಸಾರಿ ಗಬ್ಬಾಗುತ್ತೆ. ಗೌತಮ್ ಬರಲಿ, ಅವನು ಬರೋದನ್ನೇ ಕಾಯ್ತಾ ಇದ್ದೀನಿ. ಸಿಸ್ಟರ್, ಬಂದ್ರು ನೋಡಿ ಟೇಬಲ್ ಥರ. ಬಂದ್ರ? ಭೂಮಿಕಾ, ತುಂಬ ದಿನ ಆದಮೇಲೆ ಕೆಲ್ಸಕ್ಕೆ ಹೋಗಿದ್ಯಾ? ಹೇಗಿತ್ತು? ಚೆನ್ನಾಗಿತ್ತು ಅತ್ತೆ. ಗೌತಮ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಬ್ಯುಸಿ ಇದೆಯಾ? ಏನಮ್ಮ ನೀವು ಆರ್ಡ್ರ್ ಮಾಡಬೇಕು, ಅದು ಬಿಟ್ಟು ಪರ್ಮಿಷನ್ ಕೇಳೋ ಥರ ಕೇಳ್ತಾ ಇದ್ರಲ್ಲ, ಪ್ಲೀಸ್. ಬಾ. ಹೇಳಿಮ್ಮ. ಗೌತಮ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಭೂಮಿಕಾ ಏನಾದರೂ ದುಡ್ಡಿನ ತೊಂದರೆ ಇದೆ ಅಂತ ಹೇಳಿದ್ಲಾ? ಇಲ್ವಲ್ಲ, ಯಾಕಮ್ಮ ಈ ಥರ ಕೇಳ್ತಾ ಇದ್ದೀರಾ? ಅಲ್ಲ,
ಪ್ರತಿ ತಿಂಗಳು ಅವಳ ಖರ್ಚಿಗೆ ಅಂತ ಅವಳ ಅಕೌಂಟಿಗೆ ನೀನು ದುಡ್ಡು ಹಾಕ್ತಾ ಇದೆಯಲ್ಲ ಅದು ಕರೆಕ್ಟಾಗಿ ಹಾಕ್ತಾ ಇದೆಯಾ ತಾನೆ? ಹಾಂ. ಓಕೆ. ಸದ್ಯಕ್ಕೆ ಅವಳ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಗೊತ್ತಾ? ಅಮ್ಮ ನೀವ್ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ. ಅದು ಗೌತಮ್, ನನ್ನ ಪ್ರಕಾರ ಭೂಮಿಕಾಗೆ ದುಡ್ಡಿನ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ದುಡ್ಡಿನ ಸಮಸ್ಯೆ ಇದೆಯಾ? ಆದರೆ ಅದನ್ನು ಯಾರ ಹತ್ರನೂ ಹೇಳ್ಕೊತಾ ಇಲ್ಲ. ಆದರೆ ನನಗೆ ಗೊತ್ತು ಅವಳಿಗೆ ದುಡ್ಡಿನ ಅಗತ್ಯ ಇದೆ ಅಂತ. ಅವ್ರಿಗೆ ದುಡ್ಡಿನ ಅಗತ್ಯ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ಗೆ ಯಾಕೆ ಹಾಗನ್ನಿಸ್ತು? ಅವಳು ತನ್ನ ಒಡವೆನೆಲ್ಲ ತಗೊಂಡೋಗಿ ಅಡ ಇಕ್ಕಿದ್ದಾಳೆ. ಏನು ಹೇಳ್ತಾ ಇದ್ದೀರಮ್ಮ? ಇದೆಲ್ಲ ನಿಜಾನಾ? 100% ನಿಜ. ನಾನು ಯಾಕೆ ಸುಳ್ಳು ಹೇಳಿ? ಸಾಕ್ಷಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ ಅಣ್ಣ. ತಗೋ ಗೊತ್ತು, ನೋಡುವೆ ಅಡವಿಟ್ಟಿರೋ ರಸೀದಿ. ಅಲ್ಲಿಗೆ ಭೂಮಿಕನ ಸಿಕ್ಸಾಕೋದಕ್ಕೆ ವೇದಿಕೆ ಸಿದ್ಧ ಆಯಿತು. ಇನ್ನು ಆಚೆ ದಬ್ಬುವುದಷ್ಟೇ ಬಾಕಿ. ಗೌತಮ್, ಒಂದು ಕೆಲಸ ಮಾಡು. ನೀನು ಅವಳಿಗೆ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆಯಲ್ಲ, ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಮ್ಯಾನೇಜರ್ಗೆ ಫೋನ್ ಮಾಡಿ ತಿಳ್ಕೊ. ಆಗ ನಿನಗೆ ಗೊತ್ತಾಗತ್ತೆ. ಪಾರ್ಥ ಅವರೇ, ಹೊರಗೆಲ್ಲ ಹೋಗಿಲ್ವಾ? ಅದು ಅದಕ್ಕೆ ಎಲ್ಲೂ ಹೋಗಬೇಕು ಅಂತ ಅನಿಸ್ಲಿಲ್ಲ, ಸೊ ಹಾಗಾಗಿ ಹೋಗಲಿಲ್ಲ. ಯಾಕೆ, ಮೈ ಹುಷಾರಿಲ್ವಾ? ಹಾಗೇನಿಲ್ಲ ಅದಕ್ಕೆ, ನಾನು ಆರಾಮಾಗಿದ್ದೀನಿ. ನೀವು ಆರಾಮಾಗಿಲ್ಲ, ನಿಮ್ಮ ನೋಡಿದ್ರೇನೆ ಗೊತ್ತಾಗ್ತದೆ. ನೀವು ಯಾವುದೋ ಒದ್ದಾಟದಲ್ಲಿ ಸಿಕ್ಕಾಕೊಂಡಿರೋ ಥರ ಇದ್ದೀರಾ. ಅದೇನು ಅಂತ ಹೇಳ್ಕೊಳ್ಳಿ, ಮನ್ಸು ಹಗ್ರ ಆಗುತ್ತೆ. ಅದು ಅದಕ್ಕೆ ನೀವು ಹೇಳಿದ್ರಿ ಅಂತ ನಾನು ಅಪೇಕ್ಷೆನ ಮೀಟ್ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟು ದಿನ ಅವಾಯ್ಡ್ ಮಾಡ್ತಾನೆ ಬಂದಿದ್ದೀನಿ. ಸೊ ಇವಾಗ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಂತ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತೊಗೊಂಡ್ರ ನೀವು? ಅದಕ್ಕೆ ಇದೇನು ಹೀಗೆ ಕೇಳ್ತಾ ಇದ್ದೀರಾ? ನೀವೇ ಹೇಳಿದ್ರಲ್ಲ ಮ್ಯಾಟ್ರು ತುಂಬಾ ಸೀರಿಯಸ್ ಇದೆ, ಜವಾಬ್ದಾರಿಯಿಂದ ಇರಬೇಕು ಅಂತ. ನೀವು ಇಷ್ಟು ಹೇಳಿದ್ಮೇಲೂ ನಾನು ಹೇಗೆ ಕ್ಯಾಶುವಲ್ ಆಗಿ ತೊಗೊಳಕ್ಕಾಗತ್ತೆ? ಪಾರ್ಥ, ನಾನು ಏನೇ ಹೇಳಿದ್ರು ಅದರ ಹಿಂದೆ ಒಂದು ರೀಸನ್ ಇರುತ್ತೆ. ಆ ರೀಸನ್ ನಿಮಗೆ ಒಳ್ಳೇದಕ್ಕೆ ಇರುತ್ತೆ. ನಾನು ಹೇಳಿದ ಮಾತನ್ನಷ್ಟೇ ತಗೋಬೇಡಿ, ಅದರ ಹಿಂದೆ ಇರೋ ಉದ್ದೇಶನೂ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ಮನ್ನು ಕಟ್ ಹಾಕಬೇಕು ಅಥವಾ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು, ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ. ಪ್ರೀತಿ ಮಾಡಿ, ಪ್ರೀತಿ ಮಾಡೋದು ಖಂಡಿತ ತಪ್ಪಲ್ಲ, ಆದರೆ ಯಾವುದು ಅತಿ ಆಗಬಾರ್ದಲ್ವಾ? ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು, ಎಲ್ಲನೂ ಕಂಟ್ರೋಲಲ್ಲಿರಬೇಕು. ಯಾರಿಗೂ ಗೊತ್ತಿಲ್ಲ, ನಮ್ಮನ್ನು ಯಾರೂ ನೋಡ್ತಿಲ್ಲ ಅಂತ ನಾವು ಮೈ ಮರಿಬಾರ್ದು. ಹಾಂ, ಎಲ್ರಿಗೂ ಅವ್ರಿಗೆ ಬೇಕಾದಾಗಿರೋದಕ್ಕೆ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಫ್ರೀಡಮ್ ಇದೆ, ಆದರೆ ಆ ಫ್ರೀಡಮು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು. ಇದಕ್ಕಿಂತ ಹೆಚ್ಚಾಗಿ ನಾನೇನೂ ಹೇಳಲ್ಲ, ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಯ್ತು ಅದಕ್ಕೆ. ಪಾರ್ಥ, ನಿಮ್ಮಿಬ್ಬರ ಪ್ರೀತಿಗೆ ನನ್ನ ಸಪೋರ್ಟ್ ಇದೆ, ಆದರೆ ಕಂಡೀಷನ್ಸ್ ಅಪ್ಲೈ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನನಗೆ ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ. ನೀವು ಹೇಳಿದ ಒಂಥರ ನನಗೆ ಆಲ್ ಇಂಡಿಯಾ ಪರ್ಮಿಟ್ ಕೊಟ್ಟಾಗಾಯ್ತು. ಪರ್ಮಿಟ್ ಕೊಟ್ಟಿದ್ದೀನಿ, ಆದರೆ ನಾನು ಕೇರ್ಫುಲ್ ಆಗಿರಬೇಕು. ಕರೆಕ್ಟ್. ಓಕೆ ಅದಕ್ಕೆ ನೀವು ಹೇಳಿದ್ಮೇಲೆ ನಾನು ಇನ್ನು ಸೀರಿಯಸ್ ಆಗಿರ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅದಕ್ಕೆ, ಮೈ ಸ್ವೀಟ್ ಅದಕ್ಕೆ. ಅದಕ್ಕೆ ಇದೇ ಥರ ನಿಮ್ಮ ಗೈಡೆನ್ಸು ಬ್ಲೆಸ್ಸಿಂಗ್ ನನ್ನ ಮೇಲೆ ಯಾವಾಗಲೂ ಇರಬೇಕು ಅದಕ್ಕೆ. ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ವಾವ್, ಓಯ್ ಅದಕ್ಕೆ ಡ್ರೆಸ್ ಏನು ಮಾಡ್ಕೊಂಡು ಹೋಗ್ತೀನಿ. ಬಾಯ್. ಥ್ಯಾಂಕ್ ಯು ಸರ್.
ನಾನು ಅವ್ರ ಅಕೌಂಟ್ ಹಾಕಿರೋ ದುಡ್ಡನ್ನು ಅವರು ವಿಡ್ರಾ ಏನು ಮಾಡಿಲ್ಲಮ್ಮ, ಎಲ್ಲೂ ಹಾಗೆ ಇದೆಯಂತೆ. ಅಯ್ಯೋ, ಅವಳ ಅಕೌಂಟಿಗೆ ದುಡ್ಡು ಹಾಕಿ ವೇಸ್ಟ್ ಮಾಡಿದ್ನಲ್ಲ, ನನ್ನ ಅಕೌಂಟಿಗಾದ್ರೂ ಹಾಕ್ಬೋದಿತ್ತೇ. ಅಲ್ಲ ಗೌತಮ್, ಅವಳು ಆ ಅಕೌಂಟಿಂದ ₹1 ತಗೊಂಡಿಲ್ಲ ಅಂದರೆ ಒಡವೆ ಯಾಕೆ ಅಡ ಇಟ್ಲು? ಇಲ್ಲೇನೋ ಸಮಸ್ಯೆ ಇದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಯಾರಿಗಾದರೂ ಆ ಥರ ಯೋಚನೆ ಬರೋದು ಸಹಜ ಅಲ್ವಾ? ಅಳಿಮಯ್ಯ, ಅವಳು ಏನಕ್ಕೋಸ್ಕರ ಈ ಒಡವೆನ ಆಡ್ಬಿಟ್ಟಿರ್ಬೋದು ಅಲ್ಲ. ಎಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ, ನಿಗೂಢ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಏನು ಅರ್ಥ ಆಗ್ತಾ ಇಲ್ಲ ಅಳಿಮಯ್ಯ. ನಾನು ಭೂಮಿಕಾ ಅವ್ರ ಹತ್ರ ಕೇಳ್ತೀನಿ. ಕೇಳೋದು ಹಾಗಿರಲಿ, ನೀನೇ ಯೋಚನೆ ಮಾಡು. ಅಲ್ಲ, ಅವಳಿಗೆ ದುಡ್ಡಿನ ಸಮಸ್ಯೆ ಇದೆ ಅಂತ ನಮ್ಮ ಹತ್ರ ಹೇಳ್ಕೊಂಡಿದ್ದಿದ್ರೆ ನಾವು ಅದನ್ನು ಸಾಲ್ವ್ ಮಾಡ್ತಾ ಇರಲಿಲ್ವಾ? ಇದೆಲ್ಲ ನಮಗೆ ದುಡ್ಡು ಲೆಕ್ಕನಾ? ಇದು ಯಾವುದನ್ನು ನಮ್ಮ ಗಮನಕ್ಕೆ ತರದೆ ಈ ರೀತಿ ಕದ್ದು ಮುಚ್ಚಿ ಮಾಡೋ ಅಗತ್ಯ ಏನಿತ್ತು? ಇದು ನಿನಗೆ ಸರಿ ಅಂತ ಅನ್ನಿಸ್ತಾ ಇದೆಯಾ? ಒಳ್ಳೆ ಪಾಯಿಂಟ್ ಆಗಿದೆ ಸಿಸ್ಟರ್. ನನ್ನ ಯೋಚನೆ ಇಷ್ಟೇ ಗೌತಮ್, ಇವತ್ತು ಇದನ್ನು ಮಾಡಿರೋಳು ನಾಳೆ ಇದೇ ರೀತಿ ಇನ್ನೊಂದು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇದೇ ರೀತಿ ಅವಳಿಗೆ ಅನ್ಸೋದನ್ನು ಮಾಡ್ತಾ ಹೋದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆಗೆ ತಾನೇ ಬರೋದು, ನಮ್ಮ ಹೆಸರು ತಾನೇ ಹಾಳಾಗೋದು. ನನ್ನ ಆತಂಕಕ್ಕೆ ಇನ್ನೂ ಒಂದು ದೊಡ್ಡ ಕಾರಣ ಇದೆ ಗೌತಮ್. ನೀನು ಬ್ಲ್ಯಾಂಕ್ ಚೆಕ್ ಸೈನ್ ಮಾಡಿ ಅವಳ ಕೈಗೆ ಕೊಟ್ಟಿದೆಯಲ್ಲ, ಅದರಿಂದ ಏನಾದರೂ ಪ್ರಾಬ್ಲಮ್ ಆದರೆ? ಇಲ್ಲಮ್ಮ, ಭೂಮಿಕಾ ಅವ್ರ ಬಗ್ಗೆ ನೀವು ಹಾಗೆಲ್ಲ ಅನ್ಕೋಬೇಡಿ. ಆ ಥರ ಎಲ್ಲ ಏನು ಮಾಡಲ್ಲ ಅವರು. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಅವಳ ಬಗ್ಗೆ ನಮಗೂ ನಂಬಿಕೆ ಇದೆ, ಅವಳ ರೀತಿ ಎಲ್ಲ ಮಾಡಲ್ಲ ಅಂತ. ಆದರೆ ಅವಳ ಬಗ್ಗೆ ತಪ್ಪು ಅಭಿಪ್ರಾಯ ಬರೋ ಥರ ಅವಳು ಮಾಡಬಾರ್ದಲ್ವಾ? ಈಗ ನೀನೇ ನೋಡು, ಒಡವೆನ ಯಾರ ಹತ್ರನೂ ಹೇಳಿದೆ, ನಿನ್ನ ಹತ್ರನೂ ಹೇಳಿದೆ ಅಡ ಇಟ್ಟಿದ್ದಾಳೆ. ಅಲ್ಲ, ಮುಂದೆ ಈ ರೀತಿ ಆಗಬಾರ್ದು ಅನ್ನೋದೇ ನನ್ನ ಕಾಳಜಿ. ಹಾಗಾಗದೇ ಇರೋ ಥರ ನೀನು ನೋಡ್ಕೋಬೇಕು ಗೌತಮ್, ಅದು ನಿನ್ನ ಜವಾಬ್ದಾರಿ. ಆದರೆ ಗೌತಮ್, ಯಾವುದೇ ಕಾರಣಕ್ಕೂ ಈ ವಿಷಯದಿಂದ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರೋ ಹಾಗೆ ನೋಡ್ಕೊ. ಸರಿಮಾ. ನೋಡು ಗೌತಮ್, ಒಡವೆ ಅವಳು ತವ್ರ ಮನೆಯಿಂದನೇ ತಂದಿರ್ಬೋದು, ಆದರೆ ಅತ್ತೆಯಾಗಿ ನಾನಿದ್ದೀನಿ, ಗಂಡನಾಗಿ ನೀನಿದೆಯಾ. ನಮ್ಗೆ ಯಾರಿಗೂ ಹೇಳಿದೆ ಹೀಗೆ ಮಾಡಿದ್ಲಲ್ಲ, ಅದೇ ಒಂದು ಸ್ವಲ್ಪ ಬೇಜಾರು. ನೀನೇ ಒಂದು ಸಲ ಕೂತು ಯೋಚನೆ ಮಾಡು ಗೌತಮ್. ನಾವು ಅವಳನ್ನ ಎಷ್ಟು ನಂಬಿದ್ದೀವಿ, ನಮ್ಮ ಅವಳು ಅಂತ ಒಪ್ಕೊಂಡಿದ್ದೀವಿ. ನಾನು ಫ್ರೆಂಡ್ಸ್ ಹತ್ರಲ್ಲ ಹೇಳ್ಕೊತೀನಿ ನನಗೆ ಬಂಗಾರದಂಥ ಸೊಸೆ ಸಿಕ್ಕಿದ್ದಾಳೆ ಅಂತ. ಆದರೆ ಈಗ ಅವಳು ಯಾಕೆ ಈ ರೀತಿ ಮಾಡಿದ್ಲು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸರಿಯಪ್ಪ, ಇದ್ರ ಮೇಲೆ ನಾನೇನು ಹೇಳಲ್ಲ. ಅದೇನು ಮಾಡ್ತೀಯೋ ನೀನು ನೋಡು. ಸರಿಮಾ. ಹಾಂ. ಮುಂದೆ ಇದೆ ಅಣ್ಣ ಮಾರಿ ಹಬ್ಬ. ಸೂಪರ್. ಅರೆ ಆನಂದ್ ಅವರೇ, ಯಾವಾಗ ಬಂದ್ರಿ? ಈಗ ಬಂದೆ ಅದಕ್ಕೆ. ಏನು ಮಾಡ್ತೀನಿ ಗೆಳೆಯ? ಅವ್ರ ಅತ್ತೆ ಹತ್ರ ಮಾತಾಡ್ತಿದ್ದಾರೆ. ನೀವು ಕುತ್ಕೊಳ್ಳಿ, ನಾನು ಹೋಗಿ ಕಾಫಿ ತರ್ತೀನಿ. ಅದಕ್ಕೆ ಒಂದು ನಿಮಿಷ, ನಿಮ್ಮ ಹತ್ರನೂ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಅದಕ್ಕೆ ನೀವು ಆ ಒಡವೆ ವಿಷಯನ ಗೆಳೆಯನ್ಗೆ ಹೇಳೋದು ಒಳ್ಳೇದು ಅನ್ನಿಸ್ತಾ ಇದೆ. ಈಗ ಹೋಗಿ ಆ ವಿಷಯನ ಅವ್ರ ಹತ್ರ ಹೇಗೆ ಹೇಳಿ? ಹಾಗೆ ಹೇಳಿದ್ರೆ ತಪ್ಪಾಗುತ್ತಲ್ವಾ? ಇಲ್ಲ ಅದಕ್ಕೆ, ನೀವು ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ. ನಿಮ್ಮನ್ನು ಗೆಳೆಯ ತುಂಬ ನಂಬ್ತಾನೆ. ಬಹುಶಃ ನಿಮ್ಮಷ್ಟು ಬೇರೆ ಯಾರನ್ನೂ ನಂಬಲ್ಲ ಅವನು. ಒಂದು ವೇಳೆ ಈ ವಿಷಯನ ನೀವು ಹೇಳೋಕ್ಕೆ ಮುಂಚೆ ಬೇರೆ ಯಾರಾದರೂ ಹೇಳಿಬಿಟ್ರೆ ಎಡವಟ್ಟಾಗ್ಬಿಡುತ್ತಾ, ಬೇಜಾರು ಮಾಡ್ಕೊಂಬಿಡ್ತಾನ, ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡತ್ತಾ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಅದಕ್ಕೆ ಇಲ್ಲ ಆನಂದ್ ಅವರೇ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗು ಬರಲ್ಲ. ಹಂಗಂತೀರಾ? ಮತ್ತೆ ಹೇಳ್ಬಿಡಿ. ಹೇಳ್ತೀನಿ, ಆದರೆ ಸರಿಯಾದ ಸಮಯ ನೋಡ್ಬಿಟ್ಟು ಹೇಳ್ತೀನಿ. ಆಯಿತು. ಒಟ್ಟು ನಿಮ್ಮಿಬ್ಬರಿಗೂ ಏನೂ ತೊಂದರೆ ಆಗಲಿಲ್ಲ ಅಂದರೆ ಸರಿ. ಸರಿ, ನಾನು ಕಾಫಿ ತರ್ತೀನಿ. ಆಯ್ತು ಅದಕ್ಕೆ. ಗೆಳೆಯ
ಅಳಿಯ ನಾವು ಮಾತಾಡಿದ್ದೇನಾದರೂ ಕೇಳಿಸ್ಕೊಂಬಿಟ್ನಾ? ಆನಂದ ಮನೆಗೆ ಹೋಗ್ತೀನಿ ಅಂದ್ಯಲ್ಲೋ, ಇಲ್ಲಿಗೆ ಬರ್ತೀಯ ಅಂತ ಗೊತ್ತಿದ್ರೆ ಒಟ್ಟಿಗೆ ಬರ್ಬೋದಾಗಿತ್ತಲ್ಲ. ಬರ್ಬೋದಾಗಿತ್ತು, ನಾನು ಹೊರಡೋ ಅಷ್ಟೊತ್ತಿಗೆ ನೀನು ಹೊರಟ್ಬಿಟ್ಟಿದ್ದೆ, ಅದಕ್ಕೆ ನಾನು ಹಿಂದೆ ಬಂದೆ ಅಷ್ಟೇ. ಹೌದಾ? ನೀವಿಬ್ರು ಏನೋ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ಏ ಆ ಥರ ಏನಿಲ್ಲಪ್ಪ, ಅದೇ ನೀನು ಎಲ್ಲಿ ಅಂತ ಕೇಳ್ತಾ ಇದ್ದೆ, ನೀನು ಕೆಳಗಡೆ ಇದೆಯಾ ಅಂತ ಹೇಳ್ತಾ ಇದ್ರು ಅಷ್ಟೇ. ಓಕೆ, ನೀವು ಮಾತಾಡ್ತೀರಿ, ನಾನು ಹೋಗಿ ಕಾಫಿ ತರ್ತೀನಿ. ಆಯಿತು, ಬರೋ. ಹಾಂ, ಅವಳು ಆ ಅಕೌಂಟಿಂದ ₹1 ತಗೊಂಡಿಲ್ಲ ಅಂದರೆ ಒಡವೆ ಯಾಕೆ ಅಡ ಇಟ್ಲು? ಹಾಯ್ ಅದಕ್ಕೆ ತಂಗಿ. ಅದಕ್ಕೆ ತಂಗಿ, ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ತಾವಿನ್ನೂ ಹೊರಡ್ಬೋದು. ಓ ಏನ್ರಿ ಇದು, ನನ್ನ ಡೈಲಾಗ್ ನನಗೆ ಹೊಡಿತಾ ಇದ್ದೀರಾ? ಏನು ರಿವೆಂಜಾ? ರಿವೆಂಜಾ? ಇಲ್ಲಪ್ಪ, ನಾನು ಯಾಕೆ ರಿವೆಂಜ್ ತಗೊಳ್ಳಿ? ನಾನು ನಿಮ್ ತರ ಈ ಸುಳ್ಳುಗಳೆಲ್ಲ ಹೇಳಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ನಾನು ಬ್ಯುಸಿ ಇದ್ದೀನಿ, ನಾನು ಕರಿಯರ್ ಮೇಲೆ ಫೋಕಸ್ ಮಾಡಬೇಕು. ಫೋಕಸ್. ಅದಕ್ಕೆ ನಮ್ ವಿಷಯ ಗೊತ್ತಾಗಿದೆ ಅನ್ನೋ ವಿಷಯನ ಇವ್ರಿಗೆ ಹೇಳಲಾ ಬೇಡವಾ? ಬೇಡ ಬೇಡ, ಆಮೇಲೆ ಸುಮ್ಮನೆ ಪ್ಯಾನಿಕ್ ಆದ್ರೆ ಕಷ್ಟ. ಸದ್ಯಕ್ಕೆ ವಿಷಯ ಇವ್ರ ಹತ್ರ ಬ್ರೇಕ್ ಮಾಡೋದೇ ಬೇಡ. ನೋಡಿ, ನೀವು ಕರಿಯರ್ ಮೇಲೆ ಫೋಕಸ್ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಗ್ಯಾಪಲ್ಲಿ ಒಂದು ಜ್ಯೂಸ್ ಆದ್ರೂ ಕುಡಿಬೋದಲ್ವಾ? ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗಲ್ವಾ? ನಿಮಗ್ ಕನ್ನಡ ಬಂದ್ರೆ ತಾನೇ ಅರ್ಥ ಆಗಕ್ಕೆ. ನೋಡಿ, ದಿಸ್ ಇಸ್ ಟೂ ಮಚ್. ನಂಗೆ ಗೊತ್ತಿದೆ ನೀವು ನನ್ನ ಮೇಲೆ ರಿವೆಂಜ್ ತಗೋತಾ ಇದ್ದೀರಲ್ಲ. ಮೇಡಮ್, ಶೂಟಿಂಗ್ನ ಲೇಟ್ ಆಗ್ಬೋದು, ಲೈಟಿಂಗ್ ಆಗ್ತಾ ಇದೆ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ನೋಡಿದ್ರಾ ಅವ್ರು ನನ್ನ ಮೇಲೆ ಎಷ್ಟು ಕರುಣೆ ತೋರಿಸ್ತಾ ಇದಾರೆ ಅಂತ. ಸರಿ, ಇದೇ ಖುಷಿಲಿ ಒಂದು ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಇಲ್ಲ, ಬ್ರೇಕ್ ಇದೆ ಅಂತ ಬಂದ್ರೆ ನನ್ನ ಫೋಕಸ್ ಬ್ರೇಕ್ ಆಗ್ಬಿಡತ್ತೆ, ನಾನು ಬರಲ್ಲ. ಅಕ್ಕೆ ತಂಗಿ, ಈಸ್ಕೊಂಡ್ರಿ ಈ ಥರ ಕೂಡ್ಕೊಂಡ್ಬಿಡ್ರಿ ನನ್ನ. ನನ್ನ ತಪ್ಪಾಯ್ತು ಅಂತ ನಾನು ಒಪ್ಕೊಂಡಿದ್ದೀನಲ್ವಾ? ಪ್ಲೀಸ್ ದೊಡ್ಡ ಮನ್ಸು ಮಾಡ್ಬನ್ರಿ. ಸರಿ, ಬನ್ನಿ ಹೋಗೋಣ. Just shut up. How dare you to talk to me like that? Have you lost your mind? Don't test my patience, I'm telling you. Watch your mouth. Don't ever talk to me, you idiot. ಕೇಳ್ತೀನಿ ಅಂತ ಬಾಯಿ ಬಂದಂಗೆ ಮಾತಾಡ್ತಾಳೆ. ಮಹಿ, ಏನಾಯ್ತು? ಯಾಕೆ ಕಿರ್ಚಾಡ್ತಾ ಇದ್ದೆ? ಏನಿಲ್ಲ ಬಿಡು, ಅವಳಿಗೆ ಮಾಡೋ ಕೆಲಸ ಇಲ್ಲ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ. ಯಾರು? ಏನು ಮಾತಾಡ್ತಾ ಇದ್ದೆ? ಏನು ವಿಷಯ ಸರಿಯಾಗಿ ಹೇಳು. ಅವಳೊಬ್ಳಿದ್ದಾಳೆ ನನ್ನ ಫ್ರೆಂಡು ಅಂತ ಕಾಲ್ ರಿಸೀವ್ ಮಾಡಿದ್ರೆ ನಿನ್ನ ಗಂಡ ಫುಡ್ ಡೆಲಿವರಿ ಮಾಡ್ತಾ ಇದ್ದ, ಯಾವಾಗಿಂದ ಈ ಸೈಡ್ ಬಿಸ್ನೆಸ್ ಅಂತ ಕಿಂಡಲ್ ಮಾಡ್ತಾಳೆ. ಸ್ಟುಪಿಡ್, ಎದುರುಗಡೆ ಸಿಕ್ಕಿದ್ರೆ ಸಾಯಿಸೇ ಬಿಡ್ತಿದ್ದೆ. ಇವಳು ಫ್ರೆಂಡು ನನ್ನನ್ನು ನೋಡಿದಾಳ? ಇನ್ನೇನು ಹೇಳಿದ್ರು? ಡೆಲಿವರಿ ಬಾಯ್ ಕಾಸ್ಟ್ಯೂಮ್ ಹಾಕೊಂಡು ನೀನು ಕ್ಯೂಟಾಗಿ ಕಾಣಿಸ್ತಿದ್ಯಂತೆ. ಹಾಟ್ ಆ್ಯಂಡ್ ಹ್ಯಾಂಡ್ಸಮ್ ಡೆಲಿವರಿ ಬಾಯ್ ಅಂತೆ. ಮೊದಲು ನಾನು ತಮಾಷೆಗೆ ಅಂತ ಲೈಟಾಗೇ ತಗೊಂಡೆ, ಆದರೆ ಹೋಗ್ತಾ ಹೋಗ್ತಾ ನಾನ್ಸೆನ್ಸ್ ಮಾತಾಡೋಕ್ಕೆ ಶುರು ಮಾಡಿದ್ಲು. ಅದು ನೀನಲ್ಲ, ನೀನಾಗಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಎಷ್ಟು ಹೇಳಕ್ಕೆ ಟ್ರೈ ಮಾಡಿದ್ರು ಅದನ್ನ ಅವಳು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ನಿನ್ನೇ ನೋಡಿದೆ ಅಂತ ವಾದ ಮಾಡ್ತಾಳೆ. ಸರಿಯಾಗಿ ಉಗ್ತಿದ್ದೀನಿ, ಯಾವತ್ತಾದರೂ ಎದುರಿಗೆ ಸಿಗ್ಲಿಕ್ಕೆ ಕೆನ್ನಾಗಿ ಬಾರಿಸ್ತೀನಿ. ಇಟ್ಸ್ ಓಕೆ ಮಹಿ, ಜಗತ್ತಲ್ಲಿ 7 ಜನ ನೋಡೋದಕ್ಕೆ ಸೇಮ್ ಇರ್ತಾರಂತೆ. ಮೋಸ್ಟ್ಲಿ ನಂತರನೇ ಇನ್ನೊಬ್ಬರನ್ನ ನೋಡಿ ಕನ್ಫ್ಯೂಸ್ ಆಗಿರ್ಬೋದು. ಇಟ್ಸ್ ಓಕೆ, ಲೀವ್ ಇಟ್. ಎನಿವೇ, ಹಾಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರೋ ಡೆಲಿವರಿ ಬಾಯ್ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡು. ಥಿಂಕ್ ಪಾಸಿಟಿವ್. ಕಾಂಪ್ಲಿಮೆಂಟ್ನ ರಿಸೀವ್ ಮಾಡು ಮಹಿ, ಖುಷಿ ಪಡು. ಪ್ಲೀಸ್ ಜೀವ, ತಮಾಷೆಗೂ ಹೀಗೆಲ್ಲ ಮಾತಾಡಬೇಡ. ಮೊದಲೇ ನನ್ನ ತಲೆ ಕೆಟ್ಟೋಗಿದೆ. ನಮ್ಮ ಲೈಫಲ್ಲಿ ಅಂಥದ್ದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನೂ ಆಗ್ದೇನೆ ಇಷ್ಟೆಲ್ಲ ಮಾತಾಡ್ತಾರೆ. ಇನ್ ಕೇಸ್ ಏನಾದರೂ ಆಗ್ಬಿಟ್ರೆ ಇನ್ನು ಹೇಗೆಲ್ಲ ಮಾತಾಡ್ಬೋದು ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಹಾರಿಬಲ್ ಅದು. ಟಚ್ವುಡ್, ಇಂಥದ್ದೆಲ್ಲ ನಮ್ಮ ಲೈಫಲ್ಲಿ ಆಗದೆ ಇರಲಿ. ಛೇ, ನನ್ನ ಮೂಡೆಲ್ಲ ಹಾಳು ಮಾಡಿಬಿಟ್ಲು. ಫ್ರೆಂಡ್ ಹೇಳೋದನ್ನ ಕೇಳಿ ಇಷ್ಟು ಅಪ್ಸೆಟ್ ಆಗಿದ್ದಾಳೆ. ಇನ್ನೇನಾದರೂ ನಾನು ಅದೇ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಎಷ್ಟು ಬೇಜಾರಾಗ್ಬೇಡ. ಇಲ್ಲ, ಯಾವುದೇ ಕಾರಣಕ್ಕೂ ಇದು ಅವಳಿಗೆ ಗೊತ್ತಾಗಬಾರ್ದು. ಆದಷ್ಟು ಬೇಗ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ. ಭೂಮಿಕಾ, ಈ ಲೈನ್ಸ್ ನೋಡಿ ಎಷ್ಟು ವಿಚಿತ್ರವಾಗಿದೆ.
ದ ಗ್ರೇಟೆಸ್ಟ್ ಬ್ಯಾಟಲ್ಸ್ ಆರ್ ಫಾಟ್ ವಿತ್ ಯುವರ್ ಕ್ಲೋಸೆಸ್ಟ್ ಪೀಪಲ್ ಬಿಕಾಸ್ ವಿ ಸಿ ದೆಮ್ ಎವ್ರಿ ಡೇ ಆ್ಯಂಡ್ ನಾಟ್ ವಿತ್ ದ ಎನಿಮೀಸ್ ಹೂಮ್ ವಿ ಸಿ ಒನ್ಸ್ ಇನ್ ಎ ವೇ. ಭಾಳ ವಿಚಿತ್ರವಾಗಿದೆ. ನಮ್ಮ ಜಗಳ, ಯುದ್ಧ ಎಲ್ಲ ನಮ್ಮ ಸುತ್ತಮುತ್ತ ಇರೋರ ಜೊತೆನೇ ಇರುತ್ತೆ, ನಮ್ಮ ಅಕ್ಕಪಕ್ಕದವ್ರ ಜೊತೆನೇ ಇರುತ್ತೆ. ಬಟ್ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಹತ್ತಿರದವ್ರು ಇರೋದು ನಮ್ಮ ಪ್ರೀತಿನ ಹಂಚ್ಕೊಳ್ಳೋದಕ್ಕೆ, ನಮ್ಮ ಭಾವನೆನ, ನಮ್ಮ ಸಂತೋಷನ ಹಂಚ್ಕೊಳ್ಳೋದಕ್ಕಲ್ವಾ? ಹೀಗಾಗಬಾರ್ದು, ಆಗಬಾರ್ದಾಗುತ್ತೆ. ಯಾಕೆ ಹೀಗಾಗುತ್ತೆ? ಎನಿ ಒಪಿನಿಯನ್? ಅದು ಯಾಕೆ ಹಾಗಾಗುತ್ತೆ ಅಂದರೆ, ನಮ್ಮವರು ಅಂತ ಅನಿಸ್ಕೊಂಡವರು, ನಮ್ಮ ಹತ್ತಿರದವರು ನಮ್ಮನ್ನು ಅಷ್ಟು ನಂಬಿರ್ತಾರೆ. ನಂಬಿಕೆ ಅನ್ನೋದು ತುಂಬ ದೊಡ್ಡ ಜವಾಬ್ದಾರಿ. ಅದನ್ನು ಸರಿಯಾಗಿ ನಿಭಾಯಿಸದೇ ಇದ್ದರೆ ನೀವು ಹೇಳಿದಾಗೆ ಜಗಳ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ. ನಿಜ. ರಿಲೇಷನ್ಶಿಪ್ಪೇ ಇರಲಿ, ಫ್ರೆಂಡ್ಶಿಪ್ಪೇ ಇರಲಿ, ಎಲ್ಲ ಶಿಪ್ಗಳು ತೇಲೋದು ಈ ನಂಬಿಕೆ ಅನ್ನೋ ಬೇಸ್ ಮೇಲೆ. ನಂಬಿಕೆ ಇಲ್ಲ ಅಂದರೆ ಯಾವುದಕ್ಕೂ ಅರ್ಥನೇ ಇರಲ್ಲ. ನಂಬಿಕೆ ಹೊರಟೋದ್ರೆ ಎಲ್ಲನೂ ಹೊರಟೋಗುತ್ತೆ. ಒಂದು ಲೆಕ್ಕದಲ್ಲಿ ಈ ನಂಬಿಕೆ ಅನ್ನೋದು ನಮ್ಮ ಲೈಫ್ಗೆ, ನಮ್ಮ ಸಂಬಂಧಗಳಿಗೆ ವಿಟಮಿನ್ ಇದ್ದ ಹಾಗೆ. ಅದ್ರ ಕೊರತೆ ಆದರೆ ನಮ್ಮ ಲೈಫ್ ಆಗಲಿ, ಸಂಬಂಧಗಳಾಗಲಿ ಯಾವುದೂ ಉಳಿಯೋದಿಲ್ಲ, ಸ್ವರ್ಗೋಗುತ್ತೆ. ನಿಜ. ಆದರೆ ಎಲ್ಲ ರೂಲ್ಸು ಎಲ್ಲ ಕಡೆ ಎಲ್ಲ ಸಮಯದಲ್ಲೂ ಅಪ್ಲೈ ಆಗಲ್ವಲ್ಲ. ಪ್ರತಿಯೊಂದಕ್ಕೂ ಎಕ್ಸೆಪ್ಷನ್ಸ್ ಇರುತ್ತೆ. ನಂಬಿಕೆನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು. ಆದರೆ ಒಂದೊಂದು ಸತಿ ಸತ್ಯನ ಹೇಳಿದ್ರೆ ನಮ್ಮವ್ರು ಎಲ್ಲಿ ನೊಂದ್ಕೋತಾರೋ, ಅದನ್ನ ಅರ್ಗಿಸ್ಕೊಳಕ್ಕಾಗದೆ ಎಲ್ಲಿ ಕುಗ್ಗೋಗ್ತಾರೋ ಅನ್ನೋ ಕಾರಣಕ್ಕೆ ಸತ್ಯನ ಮುಚ್ಚಿಡೋ ಪ್ರಸಂಗ ಬರುತ್ತೆ. ಸತ್ಯ ಮುಚ್ಚಿಡೋ ಪ್ರಸಂಗ ಬರುತ್ತಾ? ಅದು ನನ್ನ ನಿಮ್ಮ ನಡುವೆ. ಯಾವ ಕಷ್ಟ ನಿಮ್ಮನ್ನು ನನ್ನಿಂದ ಸತ್ಯ ಮುಚ್ಚಿಡೋ ಹಾಗೆ ಮಾಡ್ತೋ, ನನಗೆ ಅದು ಗೊತ್ತಾಗಲೇಬೇಕು.